ಅಪ್ಪು ಒಂದ್ 3-4 ಜನ ಮೆಸೇಜ್ ಮಾಡಿದ್ದಾರೆ. ಕಳಶಕ್ಕಿಟ್ಟಿರೋ ವಿಳ್ಯದೆಲೆ ಒಣಗ್ತಾ ಇದೆ, ಏನ್ ಮಾಡ್ಬೇಕು, ಒಣಗಿದ್ರೆ ಒಳ್ಳೇದ ಅಥವಾ ಕೆಟ್ಟದ್ದ, ಆಮೇಲೆ ಕಳಶ ಯಾವಾಗ ಇಡಬೇಕು, ಯಾವಾಗ ವಿಸರ್ಜನೆ ಮಾಡ್ಬೇಕು ಅಂತ ಸುಮಾರು ಜನ ಕೇಳಿದ್ದಾರೆ. ಅದರ ಬಗ್ಗೆ ಏನಾರು ಹೇಳಿ. ಏನು ಅಂತಂದ್ರೆ ಗುರುಗಳೇ, ನಾವು ಮುಂಚೆಯಿಂದ ನಮ್ಮ ತಂದೆ ತಾತ ಮತ್ತೆ ಅತ್ತೆ ಮಾವ ಎಲ್ಲರೂ ಹಿಂದಿನ ಕಾಲದಿಂದ ನಾವು ಕಲಶಗಳನ್ನ ದೇವ್ರ ಮುಂದೆ ಯಾವಾಗಲೂ ಪ್ರತಿಷ್ಠಾಪನೆ ಮಾಡ್ತಾ ಇರ್ತೀವಿ. ಅದನ್ನು ಯಾವತ್ತು ತೆಗಿಬೇಕು ಮತ್ತು ನಾವು ಹೊಸ್ದಾಗಿ ಯಾವತ್ತು ಇಡಬೇಕು, ಸುಮಾರು ಜನ ಅದನ್ನು ಕೇಳ್ತಾನೆ ಇರ್ತಾರೆ. ಜೊತೆಗೆ ವಿಳ್ಯದೆಲೆ ಒಣಗೋಗುತ್ತೆ ಗುರುಗಳೇ, ಅದೇ ನಮಗೆ ತುಂಬ ಭಯ ಆಗ್ತಾ ಇದೆ ಅಂತ ಕೇಳ್ತಾರೆ. ಆದರೆ ಅದಕ್ಕೆಲ್ಲ ಏನು ಅಂತಂದರೆ, ನೀವು ಯಾವತ್ತೂ ಅಷ್ಟೇ ಸಾಮಾನ್ಯವಾಗಿ ಶುಕ್ರವಾರದ ದಿನ ಪ್ರತಿಷ್ಠಾಪನೆ ಮಾಡಬೇಕು. ಆದರೆ ಶುಕ್ರವಾರದ ದಿನವೇ ತೆಗಿಬಾರ್ದು ಯಾವಾಗಲೂ ಅಷ್ಟೇ. ಯಾಕೆಂದರೆ ಸುಮಾರು ಜನ ವಾರಕ್ಕೊಂದ್ಸಲಿ ತೆಗಿಯೋಂಥ ಪದ್ಧತಿಗಳಿರುತ್ತೆ. ಅದರಿಂದ ನೀವು ಯಾವಾಗಲೂ ಅಷ್ಟೇ ಶುಕ್ರವಾರದ ದಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಗುರುವಾರ ಬೆಳಿಗ್ಗೆನೇ ಅದನ್ನೆಲ್ಲ ತೆಗೆದು ಶುದ್ಧಿ ಮಾಡಿಕೊಂಡು, ಅಥವಾ ಗುರುವಾರ ಸಂಜೆ ಅದನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಶುಕ್ರವಾರ ಬೆಳಿಗ್ಗೆ ನೀವು ದೇವ್ರ ಮುಂದೆ ಆ ಕಲಶವನ್ನು ಇಡ್ಬೋದು. ಹಿಂದಿನ ಕಾಲದಲ್ಲಿ ಏನಕ್ಕೆ ಅವೆಲ್ಲ ಇಡ್ತಿದ್ರು ಅಂತಂದರೆ, ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಕಲಶವನ್ನು ದರ್ಶನ ಮಾಡಿ ಹೋದರೆ ನಮಗೆಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ, ನಮ್ಗೆ ಯಾವುದೇ ತೊಂದರೆಗಳು ಬರಲ್ಲ ಅಂದ್ಬಿಟ್ಟು ಯಾವಾಗಲೂ ದೇವ್ರ ಮುಂದೆ ಕಲಶವನ್ನು ಇಡೋರು. ಅದ್ರ ಜೊತೆಗೆ ವಿಳ್ಯದೆಲೆ ಇಟ್ಟಿರ್ತೀರ, 5 ವಿಳ್ಯದೆಲೆ ಇಟ್ಟಿರ್ತೀರ, ಅದು ಒಣಗೋಗುತ್ತೆ. ಅಥವಾ ಆ ತೆಂಗಿನಕಾಯಿ ಮೊಳಕೆ ಬರುತ್ತೆ. ಅದನ್ನು ಎಷ್ಟೋ ಜನ ಕೇಳ್ತಾರೆ, ಗುರುಗಳೇ ಆ ತೆಂಗಿನಕಾಯಿ ಮೊಳಕೆ ಬರ್ತಾ ಇದೆ ಕಲಶದ್ದು, ಏನು ಮಾಡೋದು ಅಂತ. ಆ ಥರ ಮೊಳಕೆ ಬಂದಮೇಲೆ ಯಾವತ್ತೂ ಕಾಯಿನ ಹೊಡೆಯೋಕ್ಕೆ ಹೋಗ್ಬೇಡಿ. ಅದನ್ನು ಎಲ್ಲರೂ ಹೋಗಿ ಭೂಮಿಗೆ ಹಾಕಿ ಅದು ಮರ ಬರಂಗೆ ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ವಿಳ್ಯದೆಲೆ ಒಣಗ್ತಾ ಇದೆ ಅಂತಂದರೆ ಮನೇಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ, ಅಂದರೆ ದೃಷ್ಟಿಗಳು ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಮನೇಲಿ ಸ್ವಲ್ಪ ದೃಷ್ಟಿಗಳಾಗ್ತಿದೆ ಅಂತಂದರೆ ಆ ಥರ ವಿಳ್ಯದೆಲೆ ಅವಾಗವಾಗ ಒಣಗ್ತಾ ಇರುತ್ತೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ನೀವು ವಾರಕ್ಕೊಂದ್ಸಲಿ ಚೇಂಜ್ ಮಾಡಿದಾಗ ಆ ಹಳೆ ವಿಳ್ಯದೆಲೆ ಇಟ್ಟಿರ್ತೀರಲ್ಲ ಅದನ್ನು ಆ ಮನೆಗೆ ಇಳಿ ತೆಗೀರಿ. ಕಲಶದ ವಿಳ್ಯದೆಲೆ ಮನೆಗೆ ಇಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗಿ ಯಾವ್ದಾರ ಗಿಡದ ಹತ್ರ ತೊಗೊಂಡೋಗಿ ಹಾಕಿ. ಆವಾಗಲಿಂದ ಅದು ಬರ್ತಾ 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 ಅದು ಒಣಗೋದು ತುಂಬ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಏನಕ್ಕೆ ಒಣಗಬಾರ್ದು ಅಂತಂದರೆ, ಕೆಳಗಡೆ ನೀವು ನೀರು ಹಾಕಿರ್ತೀರ, ಆ ನೀರಿಗೆ ಆ ವಿಳ್ಯದೆಲೆ ತೊಟ್ಟು ಟಚ್ ಆಗಿರುತ್ತೆ, ಅದರ ನೀರಿನ ಅಂಶ ಹೋಗ್ತಾ ಇರುತ್ತೆ. ಅದರಿಂದ ಆ ಥರದ್ದು ಯಾವತ್ತೂ ಒಣಗಲ್ಲ. ಒಣಗ್ತಾ ಇದೆ ಅಂತಂದರೆ ನಮಗೆ ದೃಷ್ಟಿಗಳು ಜಾಸ್ತಿ ಇದೆ ಅಂತ. ಅದರಿಂದ ಅವಾಗವಾಗ ಬದಲಾವಣೆ ಮಾಡ್ತಾ ಇರಿ, ತುಂಬ ಎಲ್ರಿಗೂ ಒಳ್ಳೆಯದಾಗುತ್ತೆ. ಏನು ಹೆದರಬೇಡಿ, ಆ ಥರದ್ದು ಏನೇ ಆದರೂ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರದಲ್ಲೇ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ನಾನು ಹೇಳ್ದಂಗೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ.